ಇವತ್ತು KIADABನವರು ಮಾಡಿರುವಂಥ ಒಂದು ಸುದ್ದಿ ಇದೆಯಲ್ಲ ಭಾಳ ಚರ್ಚೆಗೆ ಬಂತು. ಅದು ಸಿದ್ಧಗಂಗಾ ಮಠದ ವಿಚಾರದಲ್ಲಿ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ ವಿದ್ಯುತ್ ಬಿಲ್ ಅನ್ನ ಪಾವತಿಸುವಂತೆ ನೋಟಿಸ್ ಅಂತೆ. ಪಬ್ಲಿಕ್ ಟಿವಿ ವರದಿ ಬಳಿಕ ವ್ಯಾಪಕ ಆಕ್ರೋಶವೀಗ ವ್ಯಕ್ತವಾಗ್ತಾ ಇದೆ. ಸರ್ಕಾರ ಭಿಕಾರಿ ಆಗಿದೆಯಾ ಅಂತ CT ರವಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ ವಿದ್ಯುತ್ ಬಿಲ್ ಪಾವತಿಸುವಂತ ಏನು ಕೊಟ್ಟಿದ್ದಾರೆ ಆ ವಿಚಾರದಲ್ಲಿ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಸುದ್ದಿಯನ್ನ ಬಿತ್ತರಿಸಿದ್ದೆ ನಿಮ್ಮ ಪಬ್ಲಿಕ್ ಟಿವಿ ವಿಚಾರದಲ್ಲಿ. ಇಲ್ಲಿದೆ ನೋಡಿ, ನಿಮಗೆ ತೋರಿಸ್ತಾ ಇದ್ವಿ. ಅದ್ರ ಡೀಟೇಲ್ ಹೇಳ್ತೀವಿ ನಿಮಗೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಕೆರೆಯಿಂದ ಒಂದು ಕೆರೆಗೆ ನೀರನ್ನು ತುಂಬಿಸೋಕೆ ಪಂಪ್ ಮಾಡಬೇಕಲ್ವಾ? ಆ ಪಂಪ್ ಮಾಡೋಕ್ಕೆ ಕರೆಂಟ್ ಯೂಸ್ ಮಾಡಬೇಕು. ಆ ಕರೆಂಟ್ ಯೂಸ್ ಮಾಡಿರುವಂಥ ಬಿಲ್ಲನ್ನು ಸಿದ್ಧಗಂಗಾ ಮಠ ಕಟ್ಟಬೇಕಂತೆ. ಚೆನ್ನಾಗಿದೆ ರೀ. CT ರವಿ ಅವರು ಮಾತಾಡಿದರೆ ಕೇಳಿಸ್ಕೊಳ್ಳೋಣ. ಈ ಮಠಕ್ಕೆ ಕೊಡುವ ಪರಂಪರೆ ಭಾರತೀಯ ಪರಂಪರೆ, ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ? ಇದು ಯಾವ ಸೀಮೆದಪ್ಪ? ಇದು ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರ? ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ. ಯಾಕೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ, ಅನಾಥ ಮಕ್ಕಳನ್ನು ಸಾಕುತ್ತೆ, ವಿದ್ಯಾದಾನ ಮಾಡುತ್ತೆ, ಅನ್ನದಾನ ಮಾಡುತ್ತೆ. ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ. ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ? ನಾನು ಈ ಕ್ಷಣದಲ್ಲೇ ಅವರಿಗೆ ಆಗ್ರಹ ಮಾಡ್ತೇನೆ, ನೀವು ಕೊಟ್ಟಿರುವ ನೋಟಿಸ್ನ ವಾಪಸ್ ತಗೊಳ್ಬೇಕು. ನೀವು ಈ ರೀತಿ ನೋಟಿಸ್ ಕೊಟ್ಟು ಅಪಮಾನ ಮಾಡ್ತಾ ಇದ್ದೀರಿ. ನೇರವಾಗಿ ಮಠಕ್ಕೆ ನೀವು ನೀರು ಕೊಡದೇ ಇದ್ರೂ ಕೂಡ ಸುತ್ತಮುತ್ತ ಕೆರೆಗಳಿಗೆ ನೀರು ಹರಿಸಿರೋದನ್ನೇ ಮಠಕ್ಕೆ ಹರಿಸಿದ್ದೀವಿ ಅಂತ ಅನ್ಕೊಂಡ್ಬಿಟ್ರ ನೀವು? ನಾಚಿಕೆ ಇಲ್ಲ? ಕರ್ನಾಟಕದ ಮರ್ಯಾದಿನ ಬೀದಿಲಿ ಹರಾಜಾಕಬೇಕು ಅಂತ ಮಾಡಿದ್ದೀರಾ ನೀವು? ತಕ್ಷಣ ಅದನ್ನು ವಾಪಸ್ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ. ಆ ನೋಟಿಸ್ ಕೊಟ್ಟಿರುವಂಥ ಯಾವ ಅಧಿಕಾರಿ ಇದ್ದಾನೆ, ಪೂರ್ವಾಪರ ಯೋಚನೆ ಮಾಡದಲ್ಲೇ ಕೊಟ್ಟಿದ್ದಾರೆ, ಅವ್ರ ಮೇಲೆ ಕ್ರಮ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ.